ಹೇ ಗಾಯ್ಸ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆಎ ಇಂದ ಇನ್ನೇನು 1242 ರಿಕ್ರೂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ನ ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಕ್ರಿಯೆ ಇನ್ನು ಆನ್ ಗೋಯಿಂಗ್ ಇರುವಾಗಲೇ, ಆಯ್ತಾ, ಇನ್ನು ಪೆಂಡಿಂಗ್ ಇರುವಾಗಲೇ ನಮ್ಮ ರಾಜ್ಯದ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಒಂದು ಸ್ಟೇಟ್ಮೆಂಟ್ ನ ನೀಡಿದ್ದಾರೆ. ಏನಂತ ಹೇಳಿ, 2100ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಎಲ್ಲಿ? ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಹಾಗೆ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ. ಸೊ ಹಾಗಾದ್ರೆ ಇನ್ನೇನು ಅವರು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಆಯ್ತಾ, ದಿಸ್ ಈಸ್ ಪಬ್ಲಿಷ್ಡ್ ಇನ್ ಪ್ರಜಾವಾಣಿ ನ್ಯೂಸ್ ಆನ್ 4 ಜುಲೈ 2022. ನೋಡಿ, ಇಲ್ಲಿ 2100 ಬೋಧಕ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್, ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳನ್ನ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ ಅಂತ ಹೇಳಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ತಿಳಿಸಿದ್ದಾರೆ ಅಂತೆ. ಹಾಗೇನೆ ಮುಂದುವರಿತಾ ಹೇಳ್ತಾ ಇದ್ದಾರೆ, ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಟ್ ಮೀನ್ಸ್ KEA ಮೂಲಕ ಈ ಪ್ರಕ್ರಿಯೆ ದಟ್ ಮೀನ್ಸ್ ಏನು 2100 ಪೋಸ್ಟ್ ಅನ್ನ ರಿಕ್ರೂಟ್ಮೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಒನ್ಸ್ ಅಗೇನ್ ಇಟ್ ಈಸ್ ಗಿವನ್ ಟು ದ KEA, ಆಯ್ತಾ. ಈ ಮೂಲಕ ಪರೀಕ್ಷೆಯನ್ನ ನಡೆಸಿ ಅರ್ಹರ ಮೆರಿಟ್ ಪಟ್ಟಿಯನ್ನ ಸಿದ್ಧಪಡಿಸ್ತಾರಂತೆ. ಹಾಗೇನೆ ನೋಡಿ, 2018ರಲ್ಲಿ UGC ನಿಯಮಾವಳಿಗಳು ಏನು ಆಗಿತ್ತು, ಅದ್ರ ಮೇಲೆನೆ ಅಭ್ಯರ್ಥಿಗಳ ಒಂದು ಇಂಟರ್ವ್ಯೂ ನಡೆಯಲಿದೆ. ನೋಡಿ, ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಾವೊಂದು ವಿಡಿಯೋವನ್ನ ಮಾಡಿದ್ವಿ. ಸಿ ವೆನ್ ಯು ಗೋ ಟು ಮೈ ಯೂಟ್ಯೂಬ್ ಚಾನಲ್, ಸೊ ಅಲ್ಲಿ APKEA 2022 ಅಪ್ಡೇಟ್ಸ್ ಅಂತ ನಾವು ಒಂದು ಪ್ಲೇ ಲಿಸ್ಟ್ ನ ಮಾಡಿದೀವಿ, ಆಯ್ತಾ. ಸೊ ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ನ ನೇಮಕಾತಿಯ ಹಂತಗಳು ಯಾವ ತರ ಇದಾವೆ, ವಿ ಆರ್ ಬ್ರಿಂಗಿಂಗ್ ಟು ಯು. ಸೊ ಇನ್ನೂ ಯಾರು ಆ ಪ್ಲೇ ಲಿಸ್ಟ್ ನ ನೋಡಿಲ್ಲ, ಆಯ್ತಾ, ಆ ಪ್ಲೇ ಲಿಸ್ಟ್ ನ ನೋಡಿಲ್ಲ, ಕೈಂಡ್ಲಿ ಡೂ ವಾಚ್. ಆಸ್ ವೆಲ್ ಆಸ್ ನೋಡಿ, 2100ಕ್ಕೂ ಹೆಚ್ಚು ಹುದ್ದೆಗಳು ಅಂತ ಹೇಳಿದ್ವಿ. ಸೊ ಅದು ಎಲ್ಲಿ ಕನ್ಫರ್ಮ್ ಆಗಿದೆ, ಹಾಗೇನೆ ರಾಜ್ಯದಲ್ಲಿ ಇರುವಂತಹ ಟೋಟಲ್ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ, ಸೊ ಎಲ್ಲವನ್ನ ಎವ್ರಿಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ವಿಡಿಯೋ. ವೆನ್ ಯು ಓಪನ್ ದ ಅಸಿಸ್ಟೆಂಟ್ ಪ್ರೊಫೆಸರ್ KEA 2022 ಅಪ್ಡೇಟ್ ಏನಿದೆ, ಸೊ ಅದನ್ನ ನೀವು ಓಪನ್ ಮಾಡಿದಾಗ ಯೂನಿವರ್ಸಿಟಿ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ನ್ಯೂ ರೂಲ್ಸ್ ಇನ್ ಕರ್ನಾಟಕ, ಸೊ ಇದನ್ನ ನೀವು ಪ್ಲೇ ಮಾಡೋದ್ರ ಮೂಲಕ ಯು ಕಮ್ ಟು ನೋ ಅಬೌಟ್ 2100 ಹುದ್ದೆಗಳ ಬಗ್ಗೆ. ಸೊ ಹಾಗೇನೆ ಗೊತ್ತಾಯ್ತು, KEA ಯನ್ನ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡಲಾಗುತ್ತೆ ಅಥವಾ ಏಜೆನ್ಸಿ ಮಾಡಲಾಗುತ್ತೆ. ಅಂಡ್ ಆಯ್ತಾ, ನೋಡಿ, ಯಾವಾಗ ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ನ ಅವರು ರಿಕ್ರೂಟ್ಮೆಂಟ್ ಮಾಡಬೇಕು, ಸೊ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ಸ್ ನ ಜೊತೆಗೇನೆ ಏನ್ ಮಾಡ್ತಾರೆ ಅಂತ ಹೇಳಿ 1:3 ಅಲ್ಲಿ ಅಥವಾ 1:5 ಅಲ್ಲಿ ಆ ಒಂದು ಅನುಪಾತದಲ್ಲಿ ಇಂಟರ್ವ್ಯೂನ ಕಾಲ್ ಮಾಡಲಾಗುತ್ತೆ. ಸೊ ಆ ಇಂಟರ್ವ್ಯೂನು ಯಾರು ಟಾಪ್ ಮಾಡ್ತಾರೆ, ದೇ ವಿಲ್ ಗೆಟ್ 1 ಜಾಬ್ ಔಟ್ ಆಫ್ 2100 ಜಾಬ್ಸ್ ಅಂತ ಅವರು ಹೇಳಿದ್ದಾರೆ. ಸೊ ಹಾಗೇನೆ ಇದೊಂದು ಹೊಸ ನೇಮಕಾತಿ ಪ್ರಕ್ರಿಯೆ, ಆಯ್ತಾ. ಇದೊಂದು ಏನು ಪ್ರತಿ ಸಲ ಏನು ರೂಢಿಯಲ್ಲಿತ್ತು, ಎಕ್ಸಾಮ್ಸ್ ಮಾಡಿ ಡೈರೆಕ್ಟ್ ಪೋಸ್ಟ್ ಕೊಡುವಂತದ್ದು. ಸೊ ಅದಕ್ಕೆ ಬದಲಾಗಿ ಇಂಟರ್ವ್ಯೂನ ಇಲ್ಲಿ ಮಾಡಿದ್ದಾರೆ. ಯಾಕಂತಂದ್ರೆ UGCಯ ನಿಯಮ ಹೇಳುತ್ತೆ, ಆಯ್ತಾ. ಈ ಒಂದು ವಿಡಿಯೋದಲ್ಲಿ ನಾವು ಹೇಳಿದೀವಿ UGCಯ ನಿಯಮ ಯಾವ ತರ ಇದೆ ಅಂತ ಹೇಳಿ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ವಿಶ್ವವಿದ್ಯಾಲಯ ಅಂತಂದಾಗ, ವಿಶ್ವವಿದ್ಯಾಲಯದಲ್ಲಿ ಬೋಧಕ ಅಥವಾ ಬೋಧಕೇತರ ಸಿಬ್ಬಂದಿಯನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಾಗ ಏನೇನು ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು, ಎವ್ರಿಥಿಂಗ್ ಹಿ ಈಸ್ ಫಾಲೋವಿಂಗ್. ಅಂಡ್ ಇನ್ನೊಂದು ಟಾಪಿಕ್ ನ ಬಗ್ಗೆ ಮಾತನಾಡೋದಾದ್ರೆ, ಒಂದು ಸಮಿತಿಯ ಬಗ್ಗೆ ಮಾತನಾಡ್ತಾರೆ, ಡಾಕ್ಟರ್ ವಸುದೇವ್ ಆತ್ರೆ ಅಂತ ಹೇಳಿ, ಆಯ್ತಾ. ಡಾಕ್ಟರ್ ವಸುದೇವ್ ಆತ್ರೆ ಸಮಿತಿಯನ್ನ ಮಾಡಿದ್ದಾರೆ. ಅಂಡ್ ಆ ಸಮಿತಿ ಏನ್ ಮಾಡಿದೆ ಅಂತ ಹೇಳಿ, ಈ ಯಾವ ತರ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಬೆಂಗಳೂರಲ್ಲಿ, ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಸೊ ಅದೇ ರೀತಿಯಾಗಿ, ಆಯ್ತಾ, ವರ್ಲ್ಡ್ ಸ್ಟ್ಯಾಂಡರ್ಡ್ ಲೆವೆಲ್ ನಲ್ಲಿ ರಾಜ್ಯದ 23 ವಿಶ್ವವಿದ್ಯಾಲಯಗಳನ್ನ ಅವರು ಸ್ಟ್ಯಾಂಡ್ ಮಾಡಬೇಕು, ದಟ್ ಮೀನ್ಸ್ ಅಭಿವೃದ್ಧಿ ಪಡಿಸಬೇಕು ಎನ್ನುವಂತಹ ಮಾತನಾಡಿದ್ದಾರೆ. ಅಂಡ್ ಯಾವ ತರ ಅದನ್ನ ಅಭಿವೃದ್ಧಿ ಪಡಿಸಬೇಕು, 23 ವಿಶ್ವವಿದ್ಯಾಲಯಗಳನ್ನ ಯಾವ ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನ ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಎನ್ನುವಂತಹ ಒಂದು ಪ್ಲಾನ್ ಇಟ್ಕೊಂಡು ಒಂದು ಸಮಿತಿಯನ್ನ ನೇಮಕ ಮಾಡಿದ್ರಂತೆ ಡಾಕ್ಟರ್ ವಸುದೇವ್ ಅತ್ರೆ ಅಂತ ಹೇಳಿ. ಸೊ ಅವರ ವರದಿಯನ್ನ ಸಲ್ಲಿಸಿದೆ, ಆಯ್ತಾ. ಇವರ ವರದಿಯನ್ನ ಆಲ್ರೆಡಿ ಸಬ್ಮಿಟ್ ಮಾಡಿದೆ. ಸೊ ಇದನ್ನ ನೀವು ನೋಡಬಹುದು. ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಅವರ್ ಕರ್ನಾಟಕ ಸ್ಟೇಟ್. ಸೊ ವೆನ್ ಯು ಗೋ ಟು ದಿಸ್ ಫಸ್ಟ್ ಪೇಜ್ ಅಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಏನು ನೋಡಿ, ನೋಟಿಫಿಕೇಶನ್ ಆಫ್ ಡಾಕ್ಟರ್ ಅತ್ರೆ ಕಮಿಟಿ ರಿಪೋರ್ಟ್ ಆನ್ ವಿಷನ್ ಆಫ್ ಪ್ರಪೋಸ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆಕ್ಟ್ 2017. ಸೊ ಏನು ಹಳೆಯ ಒಂದು ಯೂನಿವರ್ಸಿಟಿ ಆಕ್ಟ್ ಇತ್ತು, ಅದನ್ನ ಈಗ ಅಪ್ಡೇಟ್ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ, ಆಯ್ತಾ. ಯಾರ ಒಂದು ನೇತೃತ್ವದಲ್ಲಿ, ಡಾಕ್ಟರ್ ವಸುದೇವ್ ಅತ್ರೆಯಲ್ಲಿ. ಈಗ ಇದನ್ನ ಏನ್ ಮಾಡಿದಾರಂತೆ, ಅದನ್ನ ಒಂದು ಸಾರ್ವಜನಿಕ ಅವಗಾಹನೆ, ದಟ್ ಮೀನ್ಸ್ ಪಬ್ಲಿಕ್ ಡೊಮೇನ್ಗೆ ಅದನ್ನ ಹಾಕಿದ್ದಾರೆ, ಆಯ್ತಾ. ಈ ಪಬ್ಲಿಕ್ ಡೊಮೇನ್ಗೆ ಅದನ್ನ ಹಾಕಿದ್ದಾರೆ. ಸೊ ಜನರು ಅದನ್ನ ಓದಿ ಇನ್ನೂ ಏನ್ ಚೇಂಜಸ್ ಮಾಡಬೇಕು
ಅದನ್ನ ಹೇಳ್ಬೋದು ಅಂತೇಳಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹೇಳಿದ್ದಾರೆ. ಸೊ ಅದೇನೇ ಇರಲಿ, ಇಟ್ ಇಸ್ ಅ ವೆರಿ ಗುಡ್ ರಿಕ್ರೂಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ವಿಶ್ವವಿದ್ಯಾಲಯಗಳಲ್ಲಿ ಹಾಗೇನೆ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ರಿಕ್ರೂಟ್ಮೆಂಟ್ಗಳಾಗಿದ್ದಿಲ್ಲ, ಬೋತ್ ಟೀಚಿಂಗ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್. ಸೊ ಫೈನಲಿ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ರಿಕ್ರೂಟ್ ಮೆನಿ ಪೋಸ್ಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ನ 1242 ಪೋಸ್ಟ್ಗಳಿಗೆ ಏನು ಮಾರ್ಚ್ ಅಲ್ಲಿ ಪರೀಕ್ಷೆ ನಡೆದಿತ್ತು. ಸೊ ಅದರ ಒಂದು ಪ್ರಕ್ರಿಯೆ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಮಾತುಕತೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆಗ್ಲಿಲ್ಲ. ವಿ ಡೋಂಟ್ ನೋ ವೈ, ಬಟ್ ಅವರು ಹೇಳಿದ್ದು ಏನಂತ ಹೇಳಿ, ಸೊ ಇಷ್ಟು ಆಯ್ತಾ, 2100 ಪೋಸ್ಟ್ ನ ಆದಷ್ಟು ಬೇಗ ತುಂಬ್ತೇವೆ. ಸೊ ಅದೇ ರೀತಿಯಾಗಿ ಯಾವ ತರ ತುಂಬ್ತೇವೆ ಅಂತ ಹೇಳಿದ್ರು, KEA ಅನ್ನ ಒಂದು ಏಜೆನ್ಸಿಯಾಗಿ ಮಾಡಿಕೊಂಡು ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ಎಕ್ಸಾಮ್ಸ್ ಮಾಡಿ ಈ ರೀತಿಯ ಅನುಪಾತದಲ್ಲಿ ಅವರು ತುಂಬಿಕೊಳ್ತೀವಿ ಅಂತ ಹೇಳಿದ್ರು. ಅಂಡ್ ಇದೊಂದು ಹೊಸ ನೇಮಕಾತಿ ಅಂತ ಹೇಳಿದ್ರು. ಬಟ್ ಯಾವುದೇ ರೀತಿಯಾಗಿರುವಂತಹ ಒಂದು ರಿಸಲ್ಟ್ ಮತ್ತೆ ಕೀ ಆನ್ಸರ್ ನ ಬಗ್ಗೆ ಅವರು ಅಪ್ಡೇಟ್ ನ ನೀಡಲಿಲ್ಲ. ವಿ ಹೋಪ್ ಆದಷ್ಟು ಬೇಗ ಅವರು ನೀಡ್ಲಿ. ಅಂಡ್ ವಿ ಆಲ್ಸೋ ವಿಶ್ ದಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು 1242 ಹುದ್ದೆಗೆ ರಿಕ್ರೂಟ್ಮೆಂಟ್ ಆಗಿತ್ತು, ಸೊ ಅದು ಆದಷ್ಟು ಬೇಗ ಒಂದು ಡೆವಲಪ್ಮೆಂಟ್ ಆಗ್ಲಿ. ಹಾಗೇನೆ ಆದಷ್ಟು ಬೇಗ ಅವರು ಫೈನಲ್ ಕೀ ಜೊತೆಗೆ ರಿಸಲ್ಟ್ ನ ಬಿಡ್ಲಿ ಅಂತ ಹೇಳಿ ಆಶಿಸೋಣ. ಅಂಡ್ ಇನ್ನು ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟರ್ಸ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಿ, ನಾವು ಯಾವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ನ ರಿಕ್ರೂಟ್ಮೆಂಟ್ ಆಯ್ತು, ಸೊ ಅವಾಗಿಂದ ವಿ ಆರ್ ಬ್ರಿಂಗಿಂಗ್ ದ ಈಚ್ ಅಂಡ್ ಎವ್ರಿ ನ್ಯೂಸ್ ಟು ಯು. ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಯ್ತಾ, ವಿ ವಿಲ್ ಪೋಸ್ಟ್ ದಿಸ್ PDF in our official Telegram. Thank you for listening. God bless you all.